ಮಲ್ಲಿಕಾರ್ಜುನ್ ಖರ್ಗೆ ಸಿದ್ಧಾರ್ಥ ಲಾ ಕಾಲೇಜ್ ಇದೆ, ಫೀಸ್ ಕಟ್ಟಬೇಕಲ್ಲಿ. ಡಿಕೆ ಶಿವಕುಮಾರ್ ಇದ್ದಾರೆ, ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲ್. ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ, ಸಿದ್ಧಾರ್ಥ್ ಇನ್ಸ್ಟಿಟ್ಯೂಟ್. ಮಧು ಬಂಗಾರಪ್ಪ ಇದ್ದಾರೆ, ಶರಾವತಿ ಡೆಂಟಲ್ ಕಾಲೇಜ್, ಮಲ್ನಾಡ್ ಇಂಟರ್ನ್ಯಾಷನಲ್ ಸ್ಕೂಲ್. ಶಾಮನೂರು ಶಿವಶಂಕರಪ್ಪ ಅವರ ಸ್ಕೂಲ್ ಇದೆ, ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜ್. ಈಶ್ವರ್ ಖಂಡ್ರೆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಇದೆ. ಸತೀಶ್ ಜಾರಕಿಹೊಳಿ ನಾಯಕ ಸ್ಟೂಡೆಂಟ್ ಫೆಡರೇಷನ್ ಇದೆ. ಆರ್ ವಿ ದೇಶಪಾಂಡೆ ಇಂಜಿನಿಯರಿಂಗ್ ಐಟಿಐ ಕಾಲೇಜ್ ಇದೆ. ಎಚ್ ಕೆ ಪಾಟೀಲ್ ಹುಲಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ಇದೆ. ಎಂ ಬಿ ಪಾಟೀಲ್ ಬಿಎಲ್ಇಡಿಇ ಸಂಸ್ಥೆ ಇದೆ. ಬಿವೈ ರಾಘವೇಂದ್ರ ಅವರ ಮೈತ್ರಿ ನರ್ಸಿಂಗ್ ಕಾಲೇಜು, ಕುಮುದ್ವತಿ ಶಿಕ್ಷಣ ಸಂಸ್ಥೆ, ಪಿಎಸ್ ಶಿಕ್ಷಣ ಸಂಸ್ಥೆ. ಜಿಎಂ ಸಿದ್ದೇಶ್ವರ್ ಬಿಎಂಐಟಿ ಕಾಲೇಜು. ಬಿಸಿ ಪಾಟೀಲ್ ಕೌರವ ಶಿಕ್ಷಣ ಸಂಸ್ಥೆ. ಡಾಕ್ಟರ್ ಕೆ ಸುಧಾಕರ್ ಶಾಂತಾ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ. ಮುರುಗೇಶ್ ನಿರಾಣಿ ಕಾಲೇಜು. ಪ್ರಭಾಕರ್ ಕೋರೆ ಕೆಎಲ್ಇ ಕಾಲೇಜು. ಕೆಎಸ್ ಈಶ್ವರಪ್ಪ ಪೇಸ್ ಕಾಲೇಜು. ಅಣ್ಣಾ ಸಾಹೇಬ್ ಜೊಲ್ಲೆ ಶಿಕ್ಷಣ ಸಂಸ್ಥೆಗಳು. ಜೆಸಿ ಮಾಧುಸ್ವಾಮಿ ಜೆಸಿಎಂ ಇಂಟರ್ನ್ಯಾಷನಲ್ ಸ್ಕೂಲ್. ಕತ್ತಿ ಕುಟುಂಬ ಬಿಎಂ ಕತ್ತಿ ಶಿಕ್ಷಣ ಸಂಸ್ಥೆಗಳು. ಜಾತಿಗಳ ಕಾಲೇಜು ಸ್ಕೂಲ್ಗಳಿದೆ, ಬಟ್ ಅಲ್ಲಿ ಫ್ರೀ ಅಲ್ಲ, ಫೀಸು. ಒಕ್ಕಲಿಗ ಸಂಸ್ಥೆ ಇದೆ, ಲಿಂಗಾಯತರ ಸಂಸ್ಥೆ ಇದೆ, ಫೀಸು. ಫ್ರೀಯಾಗಿ ಕಲಿಸೋದು ಯಾರು? ನಮ್ಮ ಶಿವಕುಮಾರ ಸ್ವಾಮಿಗಳು ಕೆಲವು ಕಡೆ. ಇವರೆಲ್ಲ ಸೇರಿ ನಿಮ್ಮ ಗವರ್ಮೆಂಟ್ ಸ್ಕೂಲ್ ಅನ್ನ ಉಳಿಸ್ತಾರೇನ್ರಿ? ಗವರ್ಮೆಂಟ್ ಸ್ಕೂಲ್ ಅನ್ನ ಉಳಿಸಿದ್ರೆ ಮಕ್ಕಳೆಲ್ಲ ಫ್ರೀ ಶಾಲೆಗೆ ಹೋದ್ರೆ ಇವ್ರ ಹೆಂಗ್ರಿ ಬದುಕೋದು? ಸರ್ಕಾರಿ ಶಾಲೆಗಳನ್ನ ಉಳಿಸೋಕೆ ಇವ್ರಿಗೇನು ಹುಚ್ಚುನಾಯಿ ಕಚ್ಚಿದ್ಯಾ?